ಕೆಲಸದಲ್ಲಿ ಶಿಲ್ಪದಲ್ಲಿ ರತ್ನಾವಳಿಯ ಘಾಟನ ವಾಯಿಯಲಿ ಸಭೆಯಿಳೆಗ ಪೂರ್ವವಲ ಮಹಾದೇವಿಂತು ರಚಿಸಿದರೋ ವಿಳಸದಾಯವ್ಯಯದ ವಿಶ್ರುತ ವಳಯದುನ್ನತ ವಾಸ್ತು ಲಕ್ಷಣದ ಒಳಗೆ ಸೇರಿದುದೆಂದನು ನೃಪ ಕೊಂಡಾಡಿದನು ಸಭೆಯ ಸೂಸಕದ ಮುತ್ತುಗಳು ತಾರಾರಾಶಿಗಳ ಹಬ್ಬುಗೆಯ ನೀಲದ ಹಾಸರೆಗಳೇ ಹೋಲುತ್ತಿದ್ದವು ಗಗನ ಮಂಡಲವಾ ಸೂಸಕಂಗಳ ಮುರಿದ ಮುತ್ತಿನ ದೇಶಿಕಾತಿಯರಾನನೇಂದುಗಳ ಸುಧಾಕರ ನೆನಲು ಗೆಲಿದುದು ಸಭೆನ ಭಸ್ತಳವಾ ಗುರುನದಿ ಸುತ ಕರ್ಣ ಸೈಂಧವ ಗುರುತನುಜ ಭಗದತ್ತ ಬಾಹ್ಲಿಕ ಉರು ಯವನ ಸಂವೀರ ಕೌಸಲ ಚೈದ್ಯಮಾಗಧರೋ ಅರಸುಗಳು ನಾನಾ ದಿಗಂತದ ಧರಣಿ ಪರು ಸಚಿವರು ಪಸಾಯ್ತರು ನೆರೆದುದಂದಿನ ದಿವಸದೋಲಗದೊಡ್ಡು ಚೆಲುವಾತು ಧರಣಿಪತಿ ಕೇಳೊಂದು ಹರಿಯಂತರ ವಿಶಾಲ ಮಹಾಸಭಾ ವಿಸ್ತರಣವದರಲಿ ತೆರಹ ಕಾಣೆನು ತೀವಿತವನ ಪರು ಹೊರಗೆ ರಥಿಕರು ರಾಹುತರು ಜೋದರು ಪದಾತಿಗಳಿದ್ದುದಂದಿನ ಸಿರಿ ಸುರೇಂದ್ರನ ಪಾಡಿಗೈ ಮಡಿ 10 ಮಡಿಯಂದ ಒಂದು ಕಡೆಯಲ್ಲಿ ಕವಡಿಕೆಯ ಜೂಜೊಂದು ಕಡೆಯಲ್ಲಿ ಗದ್ಯ ಪದ್ಯವದೊಂದು ಕಡೆಯಲ್ಲಿ ವಾರವಧುಗಳ ಸಾರ ಸಂಗೀತ ಒಂದು ಕಡೆಯಲ್ಲಿ ತರ್ಕ ಗೋಷ್ಠಿಯದೊಂದು ಕಡೆಯಲ್ಲಿ ಕೌರವೇಂದ್ರನ ಮುಂದೆ ಜಡಿದುದು ರಭಸಹಾಸಂಗಿಗಳ ಸಾರಿಗಳ ಆಡಲರಿವನು ಗಡಯುಧಿಷ್ಠಿರನಾಡುವರೆ ಬರಹೇಳು ಮೇಣ್ತಾ ನೋಡುತ್ತಿರಲಾವಾಡುವೆವು ಸಭೆಯಲ್ಲಿ ವಿನೋದದಲ್ಲಿ ಕೋಡಿಯಿಲ್ಲದ ಸರಸ ನೆತ್ತವನಾಡಲರಿಯದ ನೃಪತಿ ಮೃಗವೆಂದಾಡುತ್ತಿಹರಿವರಿವರು ತಾವಲ್ಲೆಂದನಾಶಕುನೇ. ರಚನೆಯ ಅಪೂರ್ವತೆ, ಶಿಲ್ಪದ ಕೌಶಲ್ಯ, ನವರತ್ನಗಳ ಜೋಡಣೆ ಇವುಗಳಿಂದ ಈ ಸಭಾಭವನವು ಈ ಭೂಮಿಯಲ್ಲೇ ಅಪೂರ್ವವಾಗಿದೆ. ಇದಕ್ಕೆ ಮಾಡಿದ ವ್ಯಯ ಅಪೂರ್ವ ವಾಸ್ತುಲಕ್ಷಣಗಳಲ್ಲಿ ಬಹಳ ಶ್ರೇಷ್ಠ ಮಟ್ಟದ್ದು ಎಂದು ಯುಧಿಷ್ಠಿರರು ಆ ಭವನವನ್ನು ಹೊಗಳಿದನು. ಸಭಾಭವನದಲ್ಲಿ ಕಟ್ಟಿದ್ದ ಕುಚ್ಚುಗಳಲ್ಲಿದ್ದ ಮುತ್ತುಗಳು 12 ರಾಶಿಗಳಲ್ಲಿರುವ ನಕ್ಷತ್ರಗಳು, ನೆಲಕ್ಕೆ ಹಾಸಿದ್ದ ನೀಲದ ಹಾಸು ಬಂಡೆಗಳೇ ಆಕಾಶ, ಅಲ್ಲಿ ಮುತ್ತಿನ ಕುಚ್ಚುಗಳಿಂದ ವಿವಿಧ ರೀತಿಯಲ್ಲಿ ಅಲಂಕರಿಸಿಕೊಂಡಿದ್ದ ಸುಂದರಿಯರ ಮುಖಗಳೇ ಚಂದ್ರ. ಆ ಸಭಾಭವನವು ಆಕಾಶವನ್ನು ಸೋಲಿಸುತ್ತಿತ್ತು. ದ್ರೋಣ, ಭೀಷ್ಮ, ಕರ್ಣ, ಜಯದ್ರಥ, ಅಶ್ವತ್ಥಾಮ, ಭಗದತ್ತ, ಬಾಹ್ಲಿಕ, ಯವನ, ಸಂವೀರ, ಕೌಸಲ, ಚೈದ್ಯ, ಮಾಗಧರೇ ಮೊದಲಾದವರು ಅನೇಕ ದೇಶಾಂತರದ ರಾಜರು ಅಲ್ಲಿ ಸೇರಿದ್ದರು. ಅಂದು ದುರ್ಯೋಧನನ ಆಸ್ಥಾನ ಬಹಳವಾಗಿ ಶೋಭಿಸುತ್ತಿತ್ತು. ಒಂದು ಹರದಾರಿ ಅಂದರೆ ಕ್ರೋಶ ವಿಸ್ತಾರವಾದ ಆ ಸಭೆಯಲ್ಲಿ ತೆರವಾದ ಜಾಗವೇ ಇಲ್ಲವೆನ್ನುವಂತೆ ರಾಜರು ಸೇರಿದ್ದರು. ಹೊರಗಡೆ ಚತುರಂಗ ಸೈನ್ಯಗಳು ಕೂಡಿದ್ದವು. ಆ ದಿನದ ಸಭಾ ವೈಭವವು ದೇವೇಂದ್ರನ ಓಲಗದ ವೈಭವಕ್ಕೆ 5 ಮಡಿ ಏಕೆ 10 ಮಡಿ ಹೆಚ್ಚು ಎನ್ನುವಂತಿತ್ತು. ಆ ಸಭಾಸ್ಥಾನದಲ್ಲಿ ಕವಡೆಯ ಜೂಜು, ಗದ್ಯ ಪದ್ಯಗಳ ವಾಚನ, ಸಂಗೀತಗೋಷ್ಠಿ, ತರ್ಕಗೋಷ್ಠಿಗಳು ಒಂದೊಂದು ಕಡೆ ನಡೆಯುತ್ತಿದ್ದವು. ಕೌರವನೆದುರಿನಲ್ಲಿ ಪಗಡೆಯ ದಾಳ, ಕಾಯಿಗಳ ಆಟ ಆರ್ಭಟದಿಂದ ನಡೆಯುತ್ತಿತ್ತು. ಆಗ ಶಕುನಿಯು ಯುಧಿಷ್ಠಿರನಿಗೆ ಪಗಡೆಯಾಡಲು ಬಂದರೆ ಬರಹೇಳು, ಆಡಲು ಬಾರದಿದ್ದರೆ ನಾವು ಆಡುತ್ತೇವೆ, ಅವನು ನೋಡಲಿ, ಮೋಸವಿಲ್ಲದೆ ವಿನೋದಕ್ಕಾಗಿ ಪಗಡೆಯನ್ನು ಆಡಲು ಬಾರದ ರಾಜನು ಮೃಗವಿದ್ದ ಹಾಗೆ ಎಂದು ತಿಳಿದವರು ಹೇಳುತ್ತಾರೆ, ನಾವೇನೂ ಹಾಗೆ ಹೇಳುತ್ತಿಲ್ಲ ಎಂದನು.